ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೂನಿ ಅಂಬುಜಾ ವ್ಲಾಗ್. ಇವತ್ತು ನಾವು ನನ್ನ ಬರ್ತ್ಡೇ ಪ್ರಯುಕ್ತ GRSಗೆ ಹೋಗ್ತಾ ಇದ್ದೀವಿ. ಅಭಿ ಎಲ್ಲ ಡಿಸೈಡ್ ಆದರೂ GRSಗೆ ಹೋಗೋಣ ಅಂತ ಹೇಳಿ, ಹಾಗಾಗಿ GRSಗೆ ಹೊರಟ್ವಿ. ನಾವು ಮೈಸೂರಲ್ಲಿ ಇದ್ರೂ ಕೂಡ GRSಗೆ ಸೆಕೆಂಡ್ ಟೈಮ್ ಅಷ್ಟೇ ಹೋಗ್ತಾ ಇರೋದು. ತುಂಬ ಚೆನ್ನಾಗಿರುತ್ತೆ. ಫಸ್ಟ್ ಟೈಮ್ ಹೋದಾಗ ತುಂಬಾ ಚೆನ್ನಾಗಿತ್ತು, ಸಖತ್ ಎಂಜಾಯ್ ಮಾಡಿದ್ವಿ. ಇವಾಗಲೂ ಕೂಡ ಎಂಜಾಯ್ ಮಾಡೋಣ ಅಂತ ಹೇಳಿ ಎಲ್ಲರೂ ಹೊರಟಿದ್ದೀವಿ. ನಾನು, ಅರವಿಂದ್, ಅಭಿ, ಮುನ್ನಿ, ಭೂಮಿ, ಜುಬೇರ್, ಯಸು, ಮನು ಎಲ್ಲರೂ ಹೊರಟಿದ್ದೀವಿ. ನೋಡೋಣ ಹೇಗಿರುತ್ತೆ. ನೀವು ಕೂಡ ಎಂಜಾಯ್ ಮಾಡಿ, ನಮ್ಮ ಜೊತೆಗೆ ನಾವು ಎಂಜಾಯ್ ಮಾಡ್ತೀವಿ, ನಮ್ಮ ಜೊತೆ ನೀವು ಎಂಜಾಯ್ ಮಾಡಿ. GRS ಹತ್ರ ಬಂದ್ವಿ. ನಮಗಿಂತ ಮಕ್ಕಳಿಗಂತೂ ತುಂಬ ಎಕ್ಸೈಟ್ಮೆಂಟ್ ಇದೆ, ಹೇಗೆ ಆಟ ಆಡಬೇಕು ಏನು ಅಂತ ಹೇಳಿ. ನೀವು ನೋಡ್ತಿರ್ಬೋದು, ಇದು GRS ಮುಂದೆ ನಾವು ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊತಾ ಇದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಎಲ್ಲನೂ ಒಂಥರ ತಿದ್ದಿದ್ದಾರೆ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಒಳಗಡೆ ಬಂದ್ವಿ. ಒಳಗಡೆ ನೋಡಿದ್ರೆ ತುಂಬ ಜನ ಏನಿದ್ದಾರೆ ಅಂತ ಅನ್ನಿಸ್ತಿಲ್ಲ, ಪರವಾಗಿಲ್ಲ, ತುಂಬ ಕಮ್ಮಿ ಇದ್ದಾರೆ ಅಂತ ಅಂದ್ಕೊಂಡ್ವಿ. ಹಾಗೆ ಗಾಡಿ ಪಾರ್ಕಿಂಗ್ ಮಾಡಿ ಟಿಕೆಟ್ ಕೌಂಟ್ರ್ ಹತ್ರ ಹೋಗೋಣ ಅಂತೇಳಿ, ಕಾರ್ ಪಾರ್ಕಿಂಗ್ ಮಾಡಲಿಕ್ಕೆ ಅಂತ ಹೇಳಿ ಅಭಿ ಬಂದ. ನೋಡಿದ್ರೆ ತುಂಬ ಜನ ಕಮ್ಮಿ ಇದ್ದರು. ಅಂದರೆ ಇಷ್ಟೊಂದು ಕಮ್ಮಿ ಇದ್ದಾರಲ್ಲ, ಇನ್ನು ಜನ ಬರಲ್ಲ ಅಂತ ಅಂದ್ಕೊಂಡ್ವಿ. ನೋಡೋಣ ಒಳಗೆ ಹೇಗಿರುತ್ತೆ ಅಂತ ಹೇಳಿ, ಇಷ್ಟೇ ಜನ ಇರ್ತಾರಾ ಅಥವಾ ತುಂಬ ಜನ ಇರ್ತಾರಾ ಅಂತ ಹೇಳಿ. ಹಾಗೆ ಟಿಕೆಟ್ ಕೌಂಟ್ರ್ ಹತ್ರ ಹೋದರೆ ಟಿಕೆಟ್ ಕೌಂಟ್ರ್ ಕೂಡ ಓಪನ್ ಆಗಿರಲಿಲ್ಲ. ವೆಯ್ಟ್ ಮಾಡಬೇಕು ಅಂತ ಹೇಳಿ ವೆಯ್ಟ್ ಮಾಡ್ತಾಯಿದ್ವಿ. ಹಾಗೆ ಕೂತ್ಕೊಂಡು ಮಕ್ಳುಗಳು ತರಲೆ ಮಾಡಿಕೊಂಡು ಬೇರೆಯವ್ರನ್ನೆಲ್ಲ ರೇಗಿಸ್ಕೊಂಡು ಏನೋ ಮಾಡ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ. ಇವತ್ತು ನಾನು ಬಂದಿದ್ದೀನಿ GRSಗೆ, ಅಂದರೆ ಫ್ಯಾಮಿಲಿ ಸಮೇತ ಬಂದಿದ್ದೀನಿ. ಸಖತ್ ಖುಷಿ ಆಗ್ತದೆ. ನೀವು ಕೂಡ ಬನ್ನಿ, ಎಂಜಾಯ್ ಮಾಡಿ. ತುಂಬ ಚೆನ್ನಾಗಿದೆ ಮೈಸೂರಲ್ಲಿ ಈ ಪ್ಲೇಸು. ಗೈಸ್, ಇದು ಬಂದು ಆ್ಯಕ್ಚುಲಿ ನಾನು ಸೆಕೆಂಡ್ ಟೈಮ್ ಬರ್ತಿರೋದು. ಅಂದರೆ ಫಸ್ಟ್ ಟೈಮ್ ಆಲ್ರೆಡಿ ಬಂದಿದ್ದೀನಿ, ಬಟ್ ತುಂಬ ಚೆನ್ನಾಗಿದೆ. ಇವಾಗಂತೂ ಇನ್ನೂ ಇಂಪ್ರೂವ್ಮೆಂಟ್ ಆಗಿದೆ. ಸೊ ಹಾಗಾಗಿ ನೀವು ಕೂಡ ಬನ್ನಿ, ಎಲ್ಲರೂ ಕೂಡ ಎಂಜಾಯ್ ಮಾಡಿ. GRSಲ್ಲಿ ಟಿಕೆಟ್ ಕೌಂಟರ್ ಓಪನ್ ಆಯಿತು. ಓಪನ್ ಆದ ತಕ್ಷಣ ಫುಲ್ಲು ಶಾಕ್ ಆಯಿತು ನಮಗೆ ಟಿಕೆಟ್ ರೇಟ್ ಕೇಳಿ. ಏಕೆಂದರೆ ಅವಾಗೆಲ್ಲ 799, 500 ಈ ಥರ ಎಲ್ಲ ಇತ್ತು. ಬಟ್ ಇವಾಗ ರೇಟ್ ಅಂತೂ ತುಂಬ ಜಾಸ್ತಿ ಆಗಿದೆ. ಅದನ್ನು ಕೇಳಿ ಒಂಥರ ಶಾಕ್ ಆಯಿತು. ನಮ್ಮ ಅಭಿ ಬೇರೆ ರೇಗಿಸ್ತಾ ಇದ್ದ, ಓ ಅಷ್ಟು ಅಂದರೆ ಇಷ್ಟು ಅಂದರೆ ಏನು ಕಾಣೋದಿದು. ಮತ್ತು ಅದು ಅಲ್ಲದೆ ಮನುನ ಹೆಚ್ಚನ ಕೂಡ ರೇಗಿಸ್ತಾ ಇದ್ದ. ಟಿಕೆಟ್ ರೇಟ್ ಎಷ್ಟು ಅಂತ ಹೇಳಿದ್ರೆ 1297, ಅಂದರೆ ಇನ್ನು 3 ರೂಪೀಸ್ ಕಡಿಮೆ 1300 ಆಗುತ್ತೆ ಒಬ್ರಿಗೆ. GRS ಫ್ಯಾಂಟಸಿ ಪಾರ್ಕ್ ತೊಗೊಂಡ್ರೆ ಮಾತ್ರ 1297. ಜೊತೆಗೆ ನಾವು ಅಪ್ ಆ್ಯಂಡ್ ಡೌನ್ ಮ್ಯೂಸಿಯಮ್ಮು ಮತ್ತು ಸ್ನೋ ಪಾರ್ಕ್ ಮೂರೂ ತೊಗೊಂಡ್ರೆ 1997 ಆಗುತ್ತೆ, ಅಂದರೆ 2000 ಆಗುತ್ತೆ, 3 ರೂಪೀಸ್ ಕಡಿಮೆ. ಟೂರಿಸ್ಟ್ಗಳು ಕೂಡ ತುಂಬ ಜಾಸ್ತಿ ಆಗಿದ್ದಾರೆ, ಹಾಗಾಗಿ ಎಲ್ಲ ಕಡೆ ರೇಟ್ ಕೂಡ ಜಾಸ್ತಿ ಆಗಿದೆ. ಬಟ್ ಶಾಕ್ ಆಗುತ್ತೆ, ಯಾಕೆಂದರೆ ತುಂಬ ಕಮ್ಮಿ ಇದ್ದದ್ದು ಇದ್ದಕ್ಕಿದ್ದಾಗೆ ಇಷ್ಟೊಂದು ರೇಟ್ ಆಗಿದೆಯಾ ಅಂತ. ಟೋಟಲ್ ಬಿಲ್ ಎಷ್ಟಾಗುತ್ತೆ ಅದ್ರ ಮೇಲೆ ನಾವು ಫಾಸ್ಟ್ಯಾಗ್ ಅಂತ ಹೇಳಿ ಒಂದು ಕೊಡ್ತಾರೆ. ಫಾಸ್ಟ್ಯಾಗ್ ತೊಗೊಂಡ್ರೆ 1000 ರೂಪೀಸ್ ಎಕ್ಸ್ಟ್ರಾ ಆಗುತ್ತೆ. ಅದೇನಂದರೆ ನಾವು ಎಲ್ಲೇ ಒಂದು ಗೇಮ್ಸ್ಗಳನ್ನ ಆಡಬೇಕಾದ್ರೆ ಅಥವಾ ಪ್ರತಿಯೊಂದು ವಿಷಯದಲ್ಲೂ ನಾವು ಲೈನಲ್ಲಿ ನಿಲ್ಲಬೇಕಲ್ಲ, ಆಗ ಅಂಥ ಟೈಮಲ್ಲಿ ಯೂಸ್ ಆಗುತ್ತೆ. ಆದರೆ ಫಾಸ್ಟ್ಯಾಗ್ ತೊಗೊಂಡ್ರೆ ನಾವು ಫಸ್ಟ್ ಹೋಗ್ಬೋದು, ಬೇರೆಯವ್ರನ್ನ ವೆಯ್ಟ್ ಮಾಡೋ ಅವಶ್ಯಕತೆ ಇರಲ್ಲ ಲೈನಲ್ಲಿ. ಸೊ ಆ ಥರ ಒಂದು ಫಾಸ್ಟ್ಯಾಗ್ ಕೂಡ ಇದೆ. ನಾವು ಅದನ್ನೇನು ತೊಗೊಳ್ಳಿಲ್ಲ, ಯಾಕಂದರೆ ಅಷ್ಟೊಂದೇನು ಕ್ರೌಡ್ ಇರಲ್ಲ ಅಂತೇಳಿ. ನಾವು ಬಿಲ್ ಮಾಡಿದ್ಮೇಲೆ ನಮಗೂ ಕೂಡ ಒಂದು ಟ್ಯಾಗ್ ಕೊಡ್ತಾರೆ. ಅದು ನಾವು ಅಂದರೆ ಬಟ್ಟೆಗಳನ್ನ ಇಟ್ಕೊಳ್ಳಿಕ್ಕೆ ಲಾಕರ್ನ ಕೊಡ್ತಾರಲ್ಲ, ಲಾಕರಲ್ಲಿ ಆ ಟ್ಯಾಗ್ನ ನಾವು ಟಚ್ ಮಾಡಿದ್ರೆ ಆ ಲಾಕರ್ ಓಪನ್ ಆಗುತ್ತೆ ಆ್ಯಂಡ್ ಕ್ಲೋಸ್ ಆಗುತ್ತೆ. ಅದನ್ನು ನಾವು ರಿಟರ್ನ್ ಮಾಡಬೇಕಾದ್ರೆ ನಮಗೆ 150 ರೂಪೀಸ್ ರೀಫಂಡ್ ಮಾಡ್ತಾರೆ. GRSಗೆ ನಾವು ಇನ್ನಾಗಬೇಕಂದ್ರೂ ಕೂಡ ನಾವು ಟ್ಯಾಗ್ನ ಟಚ್ ಮಾಡಿದ್ರೆ ಮಾತ್ರ ಅಲ್ಲೊಂದು ಗೇಟ್ ಇರುತ್ತಲ್ಲ, ಆ ಸ್ಮಾಲ್ ಗೇಟ್, ಅದು ಓಪನ್ ಆಗೋದು. ಇಲ್ಲದಿದ್ದರೆ ಓಪನ್ ಆಗೋಲ್ಲ. ಇಲ್ಲಿ ನಾವು ಸಿಂಥೆಟಿಕ್ ಅಥವಾ ನೈಲಾನ್ ಕ್ಲಾತ್ನ ಮಾತ್ರ ಯೂಸ್ ಮಾಡಬೇಕು, ಬೇರೆ ಕ್ಲಾತ್ನ ಯೂಸ್ ಮಾಡಲಿಕ್ಕೆ ಅಲೋ ಇಲ್ಲ ನೀರಲ್ಲಿ ಆಟಾಡಲಿಕ್ಕೆ. ವಿತೌಟ್ ನೈಲಾನ್ ಕ್ಲಾತ್ ನಮಗೆ ಸ್ಲೈಡ್ಸಲ್ಲೆಲ್ಲ ಬಿಡಲ್ಲ ಒಳಗಡೆ. ನಾವೇನಾದರೂ ಆ ಥರ ಕ್ಲಾತ್ಸ್ನ ನಾವು ತಂದಿಲ್ಲ ಅಂತ ಹೇಳಿದರೆ ಇಲ್ಲೇ ನಾವು ಬೈ ಮಾಡ್ಬೋದು. ಇಲ್ಲಿ ಬೈ ಮಾಡ್ತೀನಿ ಅಂತ ಅಂದರೆ ಶಾರ್ಟ್ಸು ಮತ್ತು ಟೀ ಶರ್ಟ್ಗೆ 250 ರೂಪೀಸ್ ಆಗುತ್ತೆ. 3/4 ಮತ್ತು ಟೀ ಶರ್ಟ್ಗೆ 300 ರೂಪೀಸ್ ಆಗುತ್ತೆ. ಪ್ಯಾಂಟು ಮತ್ತು ಟೀ ಶರ್ಟ್ಗೆ 350 ರೂಪೀಸ್ ಆಗುತ್ತೆ. ನಾವೆಲ್ಲರೂ ಕೂಡ ನಾವು ಕ್ಲಾತ್ನ ತಂದಿದ್ವಿ. ಇಷ್ಟು ಮಾತ್ರ ಒಂದು ಶಾರ್ಟ್ಸ್ನ ಬೈ ಮಾಡ್ದೆ. ಇಲ್ಲಿ ಟಿಕೆಟ್ದು ಇನ್ನೊಂದು ಆಫರ್ ಇದೆ, ನಾನು ಅದನ್ನು ನಿಮಗೆ ಹೇಳಲಿಲ್ಲ, ಇವಾಗ ಹೇಳ್ತಿದ್ದೀನಿ. ಅಂದರೆ ಬರ್ಡೇ ಇರೋರಿಗೆ, ಅಂದರೆ ಬರ್ಡೇ 1 ವೀಕ್ ಹಿಂದೆ ಅಥವಾ 1 ವೀಕ್ ಮುಂದೆ ಇರೋರ್ಗು ಕೂಡ ಇಲ್ಲಿ ಒಂದು ಯೂಸ್ ಆಗುತ್ತೆ. ಏನಂದರೆ ಅವ್ರ ಜೊತೆ ಒಂದು 3 ಮೆಂಬರ್ಸ್ ಬಂದಿರಬೇಕು. ಅವ್ರಿಗೆ ಟಿಕೆಟ್ ತೊಗೊಂಡ್ರೆ ಬರ್ಡೇ ಬಾಯ್ಗೆ ಅಥವಾ ಬರ್ಡೇ ಗರ್ಲ್ಗೆ ಒಂದು ಟಿಕೆಟ್ ಫ್ರೀ ಇರುತ್ತೆ.
ಆದರೆ ಆಧಾರ್ ಕಾರ್ಡು ಅಥವಾ ಏನಾದರೂ ಪ್ರೂಫ್ ಇರಬೇಕು. ಇನ್ನೊಂದು ಆಫರ್ ಏನಂದರೆ ಸ್ಟೂಡೆಂಟ್ ID ಕಾರ್ಡ್ಗೆ 15% ಡಿಸ್ಕೌಂಟ್ ಇರುತ್ತೆ. ಇವಾಗ ನಾವು ಒಳಗಡೆ ಇನ್ನಾದ್ವಿ, ಸಖತ್ ಖುಷಿ ಆಗ್ತಿದೆ ನಿಜವಾಗ್ಲೂ ಇದನ್ನೆಲ್ಲ ನೋಡಿದ್ರೆ. ನೀವು ಕೂಡ ನಮ್ಮ ಜೊತೆ ಎಂಜಾಯ್ ಮಾಡಿ, ನಾವು ಎಂಜಾಯ್ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ಬಂದಿದ್ದೀವಿ. ಅದರಲ್ಲೂ ನನ್ನ ಮಗಳು GRSಗೆ ಹೋಗಲಿಕ್ಕೆ ತುಂಬಾ ವೆಯ್ಟ್ ಮಾಡ್ತಿದ್ಲು. ಸೊ ಇವತ್ತು ಆ ದಿನ ಬಂತು ಅಂತಲೇ ಹೇಳ್ಬೋದು. ಇವಾಗ ಹಾಲಿಡೇಸ್ ಇರೋದ್ರಿಂದ ನಾವು ಹೇಳ್ತಿರೋ ಡೀಟೇಲ್ಸ್ಗಳು ನಿಮಗೆ ಉಪಯೋಗ ಆಗ್ಬೋದು. ಹಾಗಾಗಿ ನನಗೆ ಎಲ್ಲ GRS ಬಗ್ಗೆ ಫುಲ್ಲು ಡೀಟೇಲ್ಸ್ ಕೊಡ್ತಾಯಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು ನೀವು, ಬೇರೆ ಲೋಕಕ್ಕೆ ಬಂದಷ್ಟು ಫೀಲ್ ಆಗ್ತಿದೆ. ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ಒಂದೊಂದೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಅಂತಲೇ ಹೇಳ್ಬೋದು. ಏನೋ ಒಂಥರ ಇದು ನೋಡ್ತಿದ್ರೇ ಖುಷಿ ಆಗುತ್ತೆ. ನಾವೆಲ್ಲ ಯಾವುದೋ ಲೋಕಕ್ಕೆ ಬಂದಿದ್ದೀವಿ ಅನ್ನೋ ಫೀಲ್ ಆಗುತ್ತೆ. ಒಂಥರ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ನಾವು ಮೊದಲು ಬಂದಿದ್ದಕ್ಕಿಂತ ಇವಾಗ ತುಂಬ ಒಂದು ಇಂಪ್ರೂವ್ಮೆಂಟ್ಸ್ ಆಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಚೇಂಜಸ್ ಆಗಿದೆ ಅಂತಲೇ ಹೇಳ್ಬೋದು. ನಮ್ಮ ಹುಡುಗರಂತೂ ಆಲ್ರೆಡಿ ಗೇಮ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಡ ಅಂತ ಹೇಳಿ ಒಂದೇ ಕಾಲಲ್ಲಿ ನಿಂತಿದ್ದಾರೆ, ಗೇಮ್ ಅಂತ. ಹಾಗಾಗಿ ಆ ಗೇಮ್ ಹತ್ರ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ನೀವು ನೋಡ್ತಿರ್ಬೋದು ಈ ಅಂಬ್ರೆಲಾ ಲೈಟ್ಸ್ ಇರ್ಬೋದು, ಅಥವಾ ಅಂಬ್ರೆಲಾದು ಈ ಥರ ಎಲ್ಲ ತುಂಬ ಚೆನ್ನಾಗಿದೆ. ನಾವು ಗೇಮ್ ಮಾಡೋಕ್ಕಿಂತ ಮುಂಚೆ ನಾವು ಡ್ರೆಸ್ ಚೇಂಜ್ ಮಾಡಬೇಕು. ಹಾಗಾಗಿ ಡ್ರೆಸ್ ಚೇಂಜ್ ಮಾಡೋಕ್ಕೆ ಇಲ್ಲಿ ನಾವು ಟ್ಯಾಗ್ನ ಕೊಡಬೇಕು. ಟ್ಯಾಗ್ನ ಕೊಟ್ಟರೆ ಅವರು ಒಂದು ಬಿಲ್ನ ಕೊಟ್ಟು ನಮಗೆ ಯಾವುದು ಲಾಕರ್ ನಂಬರ್ ಅಂತ ಹೇಳಿ ಕಳಿಸ್ತಾರೆ. ಅಂದರೆ ನಮಗೇನಾದರೂ ಎಕ್ಸ್ಟ್ರಾ ಲಾಕರ್ ಬೇಕು ಅಂತ ಹೇಳಿದ್ರೆ ಅದನ್ನು ಪೇ ಮಾಡಿ ತೊಗೊಬೇಕಾಗತ್ತೆ. ಇಲ್ಲ ಅದೇ ಸಾಕು ಅಂತ ಹೇಳಿದ್ರೆ ಟ್ಯಾಗ್ನ ಕೊಟ್ಟು ಒಂದು ಬಿಲ್ ಕೊಡ್ತಾರೆ, ಅದನ್ನು ತೊಗೊಂಡು ಟ್ಯಾಗ್ನ ಟಚ್ ಮಾಡಿ ನಾವು ಇಟ್ಟು ಬರ್ಬೋದು. ನೋಡಿ ನಾವು ಕೂಡ ಡ್ರೆಸ್ ಚೇಂಜ್ ಮಾಡಿಕೊಂಡು ಬಂದ್ವಿ. ನೋಡಿ ಎಲ್ಲ ಎಷ್ಟು ವೆಯ್ಟ್ ಮಾಡ್ತಿದ್ದಾರೆ ಡ್ಯಾನ್ಸಿಂಗ್ ಕಾರ್ನ ಹಾಡಲಿಕ್ಕೆ. ತುಂಬ ವೆಯ್ಟ್ ಮಾಡ್ತಿದ್ರು. ನಾನು ಮಾತ್ರ ಹಾಡಲ್ಲ ಅಂತ ಹೇಳಿದೆ, ಯಾಕಂದರೆ ಸರಿ ನಾನು ಹಾಡ್ಬಿಟ್ಟು ಏನು ತುಂಬ ಇದು ಮಾಡಿಬಿಟ್ಟಿದ್ರು, ನನಗೆ ಬಂದು ಗುಚ್ಚಿ ಆ ಥರ ಎಲ್ಲ ಮಾಡಿಬಿಟ್ಟಿದ್ರು ಹುಡುಗರು. ಹಾಗಾಗಿ ಬೇಡ ಅಂತ ಹೇಳಿ ನಾನು ಸ್ಟಾಪ್ ಮಾಡಿ ಅವ್ರನ್ನೇ ಹಾಡಿ ನಾನು ವೀಡಿಯೋ ಮಾಡ್ಕೊತೀನಿ ಅಂತ ಹೇಳಿ ಅವ್ರನ್ನೆಲ್ಲ ಹಾಡಲಿಕ್ಕೆ ಅಂದ್ಬಿಟ್ಟು ಕಳಿಸಿದೆ. ನೀವು ನೋಡ್ತಿರ್ಬೋದು ಇದೆಲ್ಲ ತುಂಬ ಎಂಜಾಯ್ಮೆಂಟ್ ಇರುತ್ತೆ. ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡ್ತಾರೆ ಈ ಥರದನ್ನೆಲ್ಲ ಅಂತ ಹೇಳಿ. ಇವು ಕೂಡ ಹಾಲಿಡೇಸ್ ಇರೋದ್ರಿಂದ ನಾವು ದುಡ್ಡನ್ನು ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ, ಆದರೆ ಮಕ್ಕಳಿಗೆ ಒಂದು ಖುಷಿ ಕೊಡೋ ಅಂಥದ್ದನ್ನು ನಾವು ಖುಷಿಪಡಿಸ್ಬೇಕು. ಹಾಲಿಡೇಸ್ ಇರೋದ್ರಿಂದ ನೀವು ಕೂಡ GRS ಕರ್ಕೊಂಬನ್ನಿ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ನೀವು ನೋಡ್ತಿದ್ದೀರಲ್ಲ, ನಮ್ಮ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ಆದರೆ ಮುನ್ನಿದು ಕಾರ್ ಸ್ವಲ್ಪ ಟ್ರಬಲ್ ಆಗಿಬಿಡ್ತು. ಪಾಪ ತುಂಬ ಹಿಂಸೆ ಅನ್ನಿಸ್ಬಿಡ್ತು ಅವಳಿಗೆ. ಮತ್ತೆ ಹಾಡಲಿಕ್ಕೆ ಹೇಳಿದ್ರು ಅವರು, ಆದರೆ ಹಾಡಲಿಲ್ಲ ಅವಳು. ಬೇಡ ಅಂತ ಹೇಳಿ ಸ್ಟಾಪ್ ಮಾಡಿಬಿಟ್ಲು. ಅವಳು ಫಸ್ಟೇ ಮೂಡ್ ಔಟ್ ಆಗಿಬಿಟ್ಲು ಸ್ವಲ್ಪ. ಆಮೇಲೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಆಡಿದ್ರು, ಚೆನ್ನಾಗಿ ಆಡ್ತಾಯಿತ್ತು. ನಮ್ಮ ಭೂಮಿ ಅಭಿನೂ ಕೂಡ ಒಂದು ಕಾರಲ್ಲಿ ಕೂತಿದ್ರು, ಯಾಕಂದರೆ ಅವಳನ್ನ ನಾನು ಡ್ರೈವ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ಲು. ಹಂಗಾಗಿ ಅವ್ನ ಕಾರಲ್ಲೇ ಕೂತ್ಕೊಂಡ್ಲು. ಎಲ್ಲರೂ ಒಂದೊಂದು ಸಿಂಗಲ್ ತೊಗೊಂಡಿದ್ರು. ಬಟ್ ಮುನ್ನಿ ಕಾರ್ ಸ್ವಲ್ಪ ಟ್ರಬಲ್ ಆಯಿತು. ಸೊ ಓಕೆ, ನೆಕ್ಸ್ಟ್ ಎಂಜಾಯ್ ಮಾಡೋಣ ಅಂತ ಹೇಳಿ ಆ ಆಟ ಮತ್ತೆ ಬೇಡ ಅಂತ ಹೇಳಿ ಅವಳು ಹಾಡಲಿಲ್ಲ. ಇದನ್ನೆಲ್ಲ ಮಕ್ಕಳು ಹಾಡೋದು ನೋಡಲಿಕ್ಕೆ ಒಂಥರ ಚೆನ್ನಾಗಿರುತ್ತೆ, ಸಖತ್ ಖುಷಿ ಆಗುತ್ತೆ. ನೋಡಿ ಅರವಿಂದ್ ಮತ್ತು ಜುಬೇರ್, ಅಬಿ ಎಲ್ಲ ಮಕ್ಕಳ ಥರನೇ ಹಾಡ್ತಿದ್ದಾರೆ ಅವ್ರ ಜೊತೆ ಸೇರಿಕೊಂಡು. ಪಾಪ ನನ್ನ ಮಗಳು ಕಾರು ಅಲ್ಲೇ ನಿಂತಿರೋದ್ರಿಂದ ಬಂದು ಎಲ್ಲರೂ ಅಲ್ಲೇ ಗುದ್ದು ಹೋಗ್ತಿದ್ದಾರೆ. ಆಮೇಲೆ ಸ್ವಲ್ಪ ಅದು ಓಕೆ ರನ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ನೋಡಿ ಗೈಸ್, ಈ ಎಳೆ ಮಗುದೇ ಜಾಸ್ತಿ ಆಟ ಆಗ್ಬಿಟ್ಟಿದೆ. ಅರವಿಂದ್ ಅಂತೂ ಫುಲ್ ಎಂಜಾಯ್ ಮಾಡಿಬಿಟ್ರು. ಅವ್ರು ಎಷ್ಟು ಡೀಸೆಂಟಾಗಿ ಕುತ್ಕೋತಿದ್ರು ಅಂಗಡಿಲಿ, ಅಷ್ಟು ಇವತ್ತು ತುಂಬ ಎಂಜಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು. ನಾನು ಅಂದ್ಕೊಂಡಿರಲಿಲ್ಲ ಅವ್ರು ಇಷ್ಟೊಂದು ಎಂಜಾಯ್ ಮಾಡ್ತಾರೆ ಅಂತ. ಏನೋ ನೀವು ಹೆಂಗಾದರೂ ಆಡ್ಕೊಳ್ರಪ್ಪ ಅಂದ್ಬಿಟ್ಟು ಏನೋ ಇರ್ತಾರೆ ಅಂತ ಅಂದ್ಕೊಂಡ್ಬಿಟ್ಟಿದೆ. ಬಟ್ ಸಖತ್ ಎಂಜಾಯ್ ಮಾಡಿದ್ರು. ಮಕ್ಕಳಾಗ್ಬಿಟ್ಟಿದ್ರು ಅವ್ರು ಇವತ್ತು. ಇದಕ್ಕೆ ಹೆದ್ರುಕೊಂಡು ನಾನು ಮತ್ತು ನಮ್ಮ ಅಭಿ ಹತ್ತಲಿಲ್ಲ. ಅದಕ್ಕೆ ಇವರು ರೇಗಿಸ್ತಿದ್ದಾರೆ, ನಿಮ್ಮ ಕೈಲೇನೂ ಆಗಲ್ಲ ನೋಡಿ, ನಾವು ಆಗಲಿಲ್ಲ ಅಂದಮೇಲೆ ಏನಕ್ಕೆ ಬಂದ್ರಿ ನೀವು ಅಂದ್ಕೊಂಡೆಲ್ಲ ರೇಗಿಸ್ತಿದ್ದಾರೆ. ನೋಡೋಣ ಮುಂದೆ ವಿಡಿಯೋದಲ್ಲಿ ನೋಡಿ ನಮ್ಮ ಅಭಿ ಧೈರ್ಯ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ನಾನು ಸ್ವಲ್ಪ ಈ ವಿಷಯದಲ್ಲೆಲ್ಲ ಸ್ವಲ್ಪ ವೀಕೆ. ನಾನು ತುಂಬ ಸ್ಟ್ರಾಂಗ್ ಆಗಿರ್ತೀನಿ, ಬಟ್ ಸ್ವಲ್ಪ ಈ ಥರ ಗೇಮ್ಗಳೆಲ್ಲ ಆಡ್ಲಿಕ್ಕೆ ನಂಗೆ ಸಖತ್ ಭಯ ಆಗುತ್ತೆ. ನೋಡೋಣ ಮುಂದೆ ಹೇಗಾಗುತ್ತೆ ಅಂತ ನೀವೇ ನೋಡಿ. ಮುಂದೆ ಆಟ ಆಡ್ತೀವ ಅಥವಾ ಇಲ್ವಾ ಅಂತ ಹೇಳಿ ನೀವೇ ನೋಡಿ. ನಮ್ಮ ಭೂಮಿ ಮತ್ತು ಮುನ್ನಿ ರೇಗಿಸ್ತಾಯಿದ್ರು ನಮ್ಮ ಅಭಿನ. ಆದರೆ ಈ ಗೇಮಲ್ಲಿ ಅವನು ಕೂಡ ಜಾಯ್ನ್ ಆದ. ನೀವು ನೋಡ್ತಿರ್ಬೋದು, ನಾನು ಭೂಮಿ ಮಾತ್ರ ಹೊರಗಡೆ ನಿಂತಿದ್ವಿ ಕೆಳಗಡೆ. ಇವರೆಲ್ಲ ಜಾಯ್ನ್ ಆಗಿ ಎಲ್ಲರೂ ಆಟ ಆಡ್ತಿದ್ದಾರೆ. ನಮ್ಮ ಅಭಿನೂ ಕೂಡ ಜಾಯ್ನ್ ಆಗಿದ್ದಾನೆ, ಆದರೆ ಮಧ್ಯದಲ್ಲಿ ಹೋಗಿ ಕೂತ್ಕೊಂಡಿದ್ದಾನೆ. ಸ್ವಲ್ಪ ಅವನಿಗೆ ಭಯ ಆಗುತ್ತೆ. ಮುಂದೆ ಏನು ಗೇಮ್ ಇದೆ ನೋಡೋಣ. ಈ ಗೇಮಲ್ಲಂತೂ ತುಂಬ ಎಂಜಾಯ್ ಮಾಡ್ತಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡು, ಅದರಲ್ಲೂ ತುಂಬ ಕಿರ್ಚ್ಕೊಂಡೆಲ್ಲ ಆಟ ಆಡ್ತಿದ್ರು. ಅಲ್ಲಿಂದ ರಾಕ್ ಕ್ಲೈಂಬಿಂಗ್ಗೆ ಬಂದ್ವಿ. ನೋಡಿ ನೀವು ನೋಡ್ತಿದ್ದೀರಲ್ಲ, ಅರವಿಂದ್ ಹತ್ತುತ್ತೀನಿ ಅಂತ ಮುಂದೆ ಹೋಗೋ ಥರ ಹೋಗ್ತಿದ್ದಾರೆ. ಇದು ಸ್ವಲ್ಪ ಭಯ ಆಗ್ಬಿಡ್ತಿದ್ದು ರಾಕ್ ಕ್ಲೈಂಬಿಂಗು. ಬೇಡ ಅಂತ ಹೇಳಿ ತುಂಬ ಹಠ ಮಾಡಿದೆ, ಆದರೂ ಕೂಡ ಯಶು ಕೇಳಲಿಲ್ಲ. ಅವ್ನು ಫಸ್ಟ್ ಹತ್ಬಿಟ್ಟ.
ನನಗಂತೂ ಭಯನೇ ಆಗ್ತಿತ್ತು, ಮೇಲಿಂದ ಬಿದ್ದುಬಿಡ್ತಾನೇನೋ ಹಾಗೆ ಹೇಗೆ ಅಂತ ಹೇಳಿ. ಅವರ ಮಾತು ಸಾವಿರ ಸರಿ ಹೇಳಿ ಕಲಿಸಿದ್ರು ಈ ಥರದಕ್ಕೆಲ್ಲ ಆಟನೇ ಆಡಿಸ್ಬೇಡ ಅಂತ ಹೇಳಿ. ಆದ್ರೂ ಅವನು ಹತ್ಬಿಟ್ಟ. ನೆಕ್ಸ್ಟ್ ನೋಡೋಣ ಯಾರು ಹತ್ತುತ್ತಾರೆ ಅಂತ ಹೇಳಿ. ಫೈನಲಿ ನಮ್ಮ ಅಭಿಷೇಕ್ ಅವರು ಹತ್ತಿದ್ದಾರೆ ರಾಕ್ ಕ್ಲೈಂಬಿಂಗ್ಗೆ. ಇದು ಪೂರ್ತಿ ಮಾಡ್ತಾರೆ ಅನ್ನೋ ನಂಬಿಕೆ ನಮ್ಗೆ ಯಾರಿಗೂ ಇಲ್ಲ, ನೋಡೋಣ. ಎಲ್ಲ ಕ್ಯೂರಿಯಾಸಿಟಿಯಿಂದ ನೋಡ್ತಿದ್ದಾರೆ. ಅವ್ರ ವೈಫ್ ನೋಡಿ ಹೆಂಗೆ ನೋಡ್ತಿದ್ದಾರೆ. ಹತ್ತು ಮೇಲತ್ತು ಅಣ್ಣ ಬಿಡ್ಬೇಡಿ, ಯಾವುದೇ ಕಾರಣಕ್ಕೆ ಬಿಡ್ಬೇಡಿ. ನೋಡಿ ಗೈಸ್ ಎಷ್ಟು ಜನ ಇಟ್ಕೊಂಡಿದ್ದಾರೆ ಬಿಡ್ದಂಗೆ. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ಸೈಲೆಂಟ್ ಸೈಲೆನ್ಸ್. ಇಲ್ಲ ಬಿಡ್ಬೇಡಿ ಅಣ್ಣ, ಇವ್ರನ್ನ ಫುಲ್ ಹತ್ಸಿ ಮೇಲ್ಗಡೆ. ಅಲ್ಲಿ ಹುಲಿ ಹುಲಿ ಅದು ಇದು ಆಕ್ಚುಲಿ ಚೆನ್ನಾಗಿರೋದು. ಈಗ ಮನೋಜ್ ಅವರು ಸಾಹಸ ಮಾಡ್ತಿದ್ದಾರೆ. ಎಲ್ಲ ಕಿರ್ಚ್ರಪ್ಪ. ಅದೇ ಇರೋದು ಈಗ. ಬೇಡಿ ಮನು, ಮನು ಬಾ, ಬೇಡ ಮನು, ಬೇಡ ಬಾ. ಬರೀ ಇಂಥದೆಯಾ? ಇವ್ರು ನೋಡಿ ಈ ಥರ ಖತರ್ನಾಕ್ ಬುದ್ಧಿಗಳನ್ನ ಹೇಳ್ಕೊಡ್ತಾರೆ. ಇದು ಬಂದು ಕ್ರೇಜಿ ಸ್ಪಿನ್ ಅಂತ ಹೇಳಿ, ಇದನ್ನು ಆಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಈ ಥರ ಸುತ್ತುತ್ತೆ ಇದು. ನಮಗೆಲ್ಲ ಸ್ವಲ್ಪ ಭಯನೇ ಆಯಿತು. ಆದರೂ ಯಶು ಆಡ್ತೀನಿ ಅಂತ ಹೋದ. ನಮ್ಮ ಜುಬೇರ್ ಸ್ವಲ್ಪ ಸಿಕ್ಕಾಬಟ್ಟೆ ಭಯ ಪಡ್ತಾನೆ ಆಡಲಿಕ್ಕೆ. ಆದರೂ ಬಿಲ್ಡಪ್ಪಲ್ಲಿ ಹೊಟ್ಟೋಗ್ಬಿಟ್ಟಿದ್ದಾನೆ. ಬಟ್ ಕಣ್ಣೇ ಬಿಡ್ತಿಲ್ಲ ಅವನು. ಯಶು ಅಂತೂ ಯಾವ ಗೇಮ್ಗೂ ಎದುರೆಲ್ಲ ಆಟ ಆಡ್ತಾನೆ. ಅವನೇನೋ ಚೆನ್ನಾಗಿ ಕಣ್ಬಿಟ್ಕೊಂಡಿದ್ದಾನೆ. ಬಟ್ ನಮ್ಮ ಜುಬೇರ್ ಕಣ್ಣೇ ಬಿಡ್ತಿಲ್ಲ. ನೆಕ್ಸ್ಟ್ ನೋಡೋಣ ಏನು ಆಟ ಆಡೋದು ಅಂತ ಹೇಳಿ. ಎಲ್ಲರೂ ಕಾತರತೆಯಿಂದ ಕಾಯ್ತಾ ಇದ್ದೀವಿ. ನೀವು ಕೂಡ ಕಾಯ್ತಾ ಇರಿ. ನೋಡೋಣ ನೆಕ್ಸ್ಟ್ ಏನು ಆಟ ಆಡ್ತೀವಿ ಅಂತ ಹೇಳಿ. ನಾನು ಇಲ್ಲಿದೆ ಡೈರೆಕ್ಟ್ ಹಾಕೋಣ ಅಂತ ಅಂದ್ಕೊಂಡೆ. ಬಟ್ ಇಲ್ಲೆಲ್ಲ ಫುಲ್ ಸಾಂಗು ಕಾಪಿ ರೈಟಿಂಗ್ ಬಂದ್ಬಿಡುತ್ತೆ. ಆಮೇಲೆ ಅದಕ್ಕೆ ಡೈರೆಕ್ಟಾಗೆ ಹಾಕೋಕ್ಕೆ ಆಗ್ತಿಲ್ಲ. ನಾನು ವಾಯ್ಸ್ ಕೊಡ್ತಾಯಿದ್ದೀನಿ. ಅಂದರೆ ಇದು ಬಂದು ಪೂಲು ಸಕ್ಕದಾಗಿದೆ. ಫಸ್ಟ್ ಪೂಲು ನಮಗೆ ಹೋದ ತಕ್ಷಣ ಸಿಗೋದೆ ಇದು. ನಾವಂತೂ ಬಿಸಿಲಲ್ಲಿ ಆಟ ಆಡಿದ್ದಕ್ಕೂ ಅದಕ್ಕೂ ಫಸ್ಟ್ ಪೂಲ್ಗೆ ಇಳಿದ ತಕ್ಷಣ ಸಖತ್ ಎಂಜಾಯ್ ಮಾಡಿಬಿಟ್ವಿ. ಎಲ್ಲರೂ ನೀರಲ್ಲಿ ಮುಳುಗೋದು ಹೇಳೋದು ಇದ್ದೇ ಆಟ ಆಗೋಯ್ತು. ಅದರಲ್ಲೂ ನಮ್ಮ ಮಕ್ಳುಗಳಂತೂ ಮೇಲಿಂದ ಜಾರೋದು. ನಾನಂತೂ ಅದಕ್ಕೆಲ್ಲ ಹೋಗಲ್ಲ, ಸ್ವಲ್ಪ ಭಯನೇ ಇದೆ ನನಗೆ. ನೀರಂದರೆ ತುಂಬ ಇಷ್ಟ. ನೀರಲ್ಲಿ ಕೂತ್ಕೊಂಡು ಆಟ ಆಡ್ತೀನಿ. ಮುನ್ನಿ ನೋಡಿ ಫುಲ್ಲು ಡ್ಯಾನ್ಸ್ ಮಾಡ್ತಿದ್ದಾಳೆ. ಅವಳಿಗಂತೂ ನೀರಂದರೆ ತುಂಬಾ ಇಷ್ಟ ಆಗುತ್ತೆ. ನೀವು ಸ್ಲಿಪ್ಪರ್ನ ಕೂಡ ಯೂಸ್ ಮಾಡ್ಬೋದು. ಅಂದರೆ ZRS ಒಳಗಡೆ ಎಲ್ಲ ಕಡೆನೂ ಕೂಡ ಅಲ್ಲಿ ರ್ಯಾಕ್ಗಳನ್ನ ಇಟ್ಟಿರ್ತಾರೆ. ನಾವು ಒಂದೊಂದು ಗೇಮ್ಗೆ ಹೋದ್ರೂ ಕೂಡ ಒಂದೊಂದು ರ್ಯಾಕ್ಗಳನ್ನ ಇಟ್ಟಿರ್ತಾರೆ. ಸೊ ಅಲ್ಲಿ ಸ್ಲಿಪ್ಪರ್ನ ನಾವು ಇಡ್ಬೋದು. ಇಲ್ಲಿ ನೀರು ಫಿಲ್ಟರ್ ಮಾಡೋದ್ರಿಂದ ಡೈಲಿ ಎಷ್ಟು ಶುದ್ಧವಾಗಿರುತ್ತೆ ಅಂದರೆ ತುಂಬ ನೀಟಾಗಿ ಕಾಣಿಸುತ್ತೆ. ಹಾಗೆ ಪೂಲ್ ಒಳಗಡೆ ಏನಾದರೂ ಕಸ ಕಡ್ಡಿಗಳನ್ನ ಹಾಕ್ಬಿಟ್ಟಿರ್ತಾರೆ ಅಂತ ಹೇಳಿ ಅವಾಗವಾಗ ಬಂದು ನೆಟ್ಗಳನ್ನ ತಂದು ಕ್ಲೀನ್ ಮಾಡ್ತಾ ಇರ್ತಾರೆ. ನೀವು ನೋಡ್ತಿರ್ಬೋದು ಎಲ್ಲರೂ ಫುಲ್ ಖುಷಿಯಾಗಿ ಆಟ ಆಡ್ತಿದ್ದಾರೆ. ಆಲ್ರೆಡಿ ಸ್ಲೈಡ್ಸಲ್ಲೆಲ್ಲ ತುಂಬ ಆಟ ಆಡಿದ್ರು, ತುಂಬ ಎಂಜಾಯ್ ಮಾಡಿದ್ರು ಎಲ್ಲರೂ.
ನನಗಂತೂ ನೀರಂದ್ರೇ ಸಖತ್ ಖುಷಿ. ಯಾವಾಗಲೂ ಅಷ್ಟೇ ನೀರಲ್ಲಿ ಆಟ ಆಡೋದಂದರೆ ತುಂಬ ಇಷ್ಟ. ಸಖತ್ ಎಂಜಾಯ್ ಮಾಡಿದ್ವಿ ಮಾತ್ರ. ನಮ್ಮ ಅಬ್ಬಿ ನೋಡಿ ಈ ಥರ ನೀರು ಬಿದ್ದರೆ ಬೆನ್ನಿಗೆ ಮಸಾಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಹತ್ರನೇ ನಿಂತ್ಕೊಂಡು ಮಸಾಜ್ ಮಾಡ್ಕೊತಿದ್ದಾನೆ. ಇವ್ರಿಗಂತೂ ಇಲ್ಲಿ ಎಷ್ಟು ಆಟ ಆಡಿದ್ದಾರೆ ಅಂದರೆ ಇಲ್ಲೇ ನಾವು ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ. ನೋಡಿ ನಮ್ಮ ಅಬ್ಬಿ ಡ್ಯಾನ್ಸು, ಎಲ್ಲರೂ ಡ್ಯಾನ್ಸ್ ಮಾಡ್ತಿದ್ದಾರೆ ನೋಡಿ. ತುಂಬ ಎಂಜಾಯ್ ಮಾಡಿದ್ವಿ. ಇಲ್ಲಂತೂ ಸಖತ್ ಆಟ ಆಡಿದ್ವಿ. ಫಸ್ಟ್ ನೀರಲ್ಲಿ ಇಳಿದಿದ್ದರಿಂದ ಸಖತ್ ಎಂಜಾಯ್ ಮಾಡಿದ್ವಿ. ನಮ್ಮ ಅರವಿಂದ್ ಅಂತೂ ಮಗು ಆಗ್ಬಿಟ್ಟಿದ್ರು. ಎಳೆ ಮಗುಕ್ಕಿಂತ ಹೆಚ್ಚಾಗಿ ಆಟ ಆಡ್ತಾಯಿದ್ರು ಅವರು. ಸಖತ್ ಎಂಜಾಯ್ ಮಾಡ್ತಿದ್ರು. ನೋಡಿ ನೀವು ಫುಲ್ ಎಂಜಾಯ್ ಮಾಡ್ತಿದ್ದಾರೆ. ನಮಗಂತೂ ಇಲ್ಲಿಂದ ಹೋಗೋಕ್ಕೆ ಮನಸ್ಸೇ ಇರಲಿಲ್ಲ, ಯಾಕಂದರೆ ಎಲ್ಲರೂ ಇಲ್ಲಿ ಸಖತ್ ಎಂಜಾಯ್ ಮಾಡ್ತಿದ್ರು. ಒಬ್ರಿಗೂ ಇಲ್ಲಿಂದ ಹೋಗೋಕ್ಕೆ ಮನಸ್ಸಿರಲಿಲ್ಲ. ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ. ನೋಡೋಣ ನೆಕ್ಸ್ಟು ಯಾವ ಆಟಕ್ಕೆ ಹೋಗ್ತೀವಿ ಅಂತ ಹೇಳಿ. ನೋಡಿ ಸಖತ್ತಾಗಿದೆ. ನೀವು ಕೂಡ ಬನ್ನಿ, ಎಂಜಾಯ್ ಮಾಡಿ ಬನ್ನಿ. ಇವಾಗ ನೆಕ್ಸ್ಟ್ ಗೇಮ್ನ ನೋಡೋಣ. ಈ ಗೇಮ್ ಬಂದು ಅಮೆಝೋನಿಯಾ ಅಂತ ಹೇಳಿ ತುಂಬ ಚೆನ್ನಾಗಿದೆ. ನೋಡ್ತಿರ್ಬೋದು ನೀವು. ಈ ನೀರು ಬಂದು ಫುಲ್ಲು ರೌಂಡ್ಸಲ್ಲಿ ಇರುತ್ತೆ. ಇದರಲ್ಲಿ ನಾವು ಹೋಗಿ ಅಂದರೆ ದೋಣಿಲಿ ಹೋಗಿ ಆಟ ಆಡೋವಂಥದ್ದು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈ ಗೇಮ್ನಂತೂ ಯಾವ ಮಕ್ಕಳು ಕೂಡ ಮಿಸ್ ಮಾಡ್ಕೊಳ್ಳಲ್ಲ. ತುಂಬ ಚೆನ್ನಾಗಿದೆ. ನನಗೆ ಫಸ್ಟ್ ಭಯ ಆಯಿತು, ಹೆಂಗಪ್ಪ ಅಲ್ಲಿ ಮೇಲಿಂದ ಬೀಳೋ ಥರ ಇದೆ, ಅದೇನಾದರೂ ಭಯ ಆಗುತ್ತಾ ಅಂತ ಹೇಳಿ. ಬಟ್ ಏನಿಲ್ಲ, ತುಂಬ ಚೆನ್ನಾಗಿದೆ. ಯಾವುದೇ ಒಂದು ಭಯದ ಫೀಲಿಂಗ್ ಈ ಗೇಮಲ್ಲಿ ಆಗಲ್ಲ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದರಲ್ಲಿ ಯಶು, ನಾನು, ಮನು ಒಂದು ದೋಣಿಲಿ ಹೋದ್ವಿ. ಅದಾದ ನಂತರ ಮುನ್ನಿ, ಹಬಿ ಆ್ಯಂಡ್ ಭೂಮಿ ಒಂದು ದೋಣಿಲಿ ಬಂದರು. ತುಂಬ ಚೆನ್ನಾಗಿತ್ತು. ಮತ್ತು ಅರವಿಂದ್, ಜುಬೇರ್ ಒಂದು ದೋಣಿಲಿ ಹೋದರು. ಒಂಥರ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು ಈ ಒಂದು ಗೇಮ್. ಹೋಗೋಕ್ಕೆ ಮುಂಚೆ ಸ್ವಲ್ಪ ವೆಯ್ಟ್ ಮಾಡಿದ್ವಿ, ಯಾಕಂದರೆ ಇಲ್ಲಿ ತುಂಬ ಜನ ಇದ್ದರು. ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಿ ಆಮೇಲೆ ಹೋದ್ವಿ. ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ಸಕ್ಕತ್ತಾಗಿತ್ತು ಈ ಗೇಮ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಅಂದರೆ ಅಲ್ಲಿ ನೀರಲ್ಲಿ ಮೇಲಿಂದ ಬೀಳುವಾಗ ಸ್ವಲ್ಪ ಭಯ ಆಗತ್ತೇನೋ ಅನ್ನೋ ಫೀಲ್ ಆಗುತ್ತೆ. ಬಟ್ ಯಾವುದೇ ರೀತಿ ಭಯ ಆಗಲ್ಲ. ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು. ನನಗಂತೂ ಮತ್ತೆ ಆಡೋಣ ಅಂತ ಕೇಳ್ತಿದ್ದೆ ನಾನು. ಬಟ್ ಆಡಲಿಕ್ಕೆ ತುಂಬ ಜನ ಇದ್ದರು, ಲೈನಲ್ಲಿ ಇದ್ದರು. ಮತ್ತೆ ಕ್ಯೂವಲ್ಲಿ ನಿಲ್ಲಬೇಕು, ಲೇಟ್ ಆಗುತ್ತೆ ಅಂತ ಹೇಳಿ ಒನ್ ಟೈಮ್ ಮಾತ್ರ ಆಡಿದ್ವಿ. ಬಟ್ ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು. GRSಗೆ ಬಂದರೆ ಈ ಗೇಮ್ನ ಮಾತ್ರ ಯಾವುದೇ ಮಕ್ಕಳನ್ನು ಮಿಸ್ ಮಾಡ್ಕೊಬೇಡಿ. ತುಂಬ ಚೆನ್ನಾಗಿದೆ. ಮಕ್ಕಳು ಕೂಡ ಆಡ್ಬೋದು ಅಂತ ಒಂದು ಗೇಮ್ ಇದು. ನಮ್ಮದು ರೌಂಡ್ಸ್ ಆದ ನಂತರ ಅಭಿ, ಭೂಮಿ ಹಾಗೂ ಮುನ್ನಿ ಒಂದು ರೌಂಡ್ಸ್ ಹೋಗ್ತಿದ್ದಾರೆ. ಎಲ್ಲ ಕಡೆಯೂ ಇವ್ರು ಮಾತ್ರ 3 ಜನ ಆಟ ಆಡ್ತಿದ್ರು. ನಾನು ಸುಮ್ಮನೆ ಜಾಸ್ತಿ ಆಟ ಆಡ್ತಿದ್ವಿ. ಒಂಥರ ಚೆನ್ನಾಗಿತ್ತು. ಅವರು ಅಂತೂ ಸಾಕತ್ತಾಗಿ ಆಟ ಆಡಿದ್ರು. ಅವರು ಈ ಸರಿ ತುಂಬ ಎಂಜಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು. ಜುಬೇರ್ ಸ್ವಲ್ಪ ಆಟನೇ ಆಡಲಿಲ್ಲ. ಅವನು ಸ್ವಲ್ಪ ಹೆದರ್ಕೊತಾನೆ, ನೀರಲ್ಲಿ ಇಳಿಯೋಕ್ಕೂ ಹೆದರ್ಕೊತಾನೆ, ಎಲ್ಲದಕ್ಕೂ ಹೆದರ್ತಾನೆ. ಸ್ವಲ್ಪ ಕಮ್ಮಿ ಆಟ ಆಡ್ದ ಅವನು. ಜಂಪ್ ಈಗ ಸಡನ್ ಜಂಪ್. ಅವ್ರುಗಳು ಯಾರು ಬಿಟ್ಲೇನ? ಅವ್ನು ಅಲ್ಲಿ
ಹೊಂಟೋಗ್ಯಾರ ಅವರು. ಅದು ಅಲ್ಲಿ ಸೂಪರ್ ಆಗಿತ್ತು. ಇಲ್ಲಿ ಗೊತ್ತಾ ಇಲ್ಲೇನಿಲ್ಲ. ಅಕ್ಕವ್ರಿಗೆ ಒಂದ್ಸರಿ ಕೊಟ್ಕೊಳ್ಸೋದು ನಡಿ ಫೋನ್. ಓಕೆ ನೀನು ನಾನು ಮಾಡಿದ್ನಲ್ಲ ವಿಡಿಯೋ. ಗೈಸ್ ಇದನ್ನ ನೋಡಿ, ಪ್ಲೇಸ್ ತುಂಬ ಚೆನ್ನಾಗಿದೆ. ನೀರು ಮೇಲಿಂದ ಬೀಳೋ ಥರ ಸಕ್ಕತ್ತಾಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ಇದು ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ನಾನಂತೂ ಇದು ನೋಡ್ತಾನೆ ಸುಮಾರು ಹೊತ್ತು ನಿಂತ್ಕೊಂಡ್ಬಿಟ್ಟೆ ಹಂಗೇ. ಅಷ್ಟು ಸಕ್ಕತ್ತಾಗಿದೆ. ಇಲ್ಲಿ ಸ್ಟೆಪ್ಸ್ಗಳಿರುತ್ತೆ, ಮೆಟ್ಲತ್ತಿ ಹೋಗಬೇಕು. ನೀರೊಳಗಡೆ ಮೆಟ್ಲತ್ತಿ ಹೋಗಬೇಕು. ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು. ಈ ಪ್ಲೇಸಲ್ಲಂತೂ ನಾವು ಸಖತ್ ಎಂಜಾಯ್ ಮಾಡಿದ್ವಿ. ಸ್ಕೂಲಲ್ಲಿ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ವೋ ಅಷ್ಟೇ ಟೈಮು ಇಲ್ಲೂ ಸ್ಪೆಂಡ್ ಮಾಡಿದ್ವಿ. ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು. ಯಾಕಂದರೆ ಮೇಲಿಂದ ನೀರು ಬೀಳುತ್ತೆ, ನಾವೇನು ಎಲ್ಲೋ ನೀರಲ್ಲಿ ಮುಳುಗೋ ಥರ ಆ ಥರ ಏನೂ ಇಲ್ಲ. ಮೇಲಿಂದ ನೀರು ಬೀಳೋದ್ರಿಂದ ತುಂಬ ಚೆನ್ನಾಗಿದೆ. ಇದ್ರೊಳಗಡೆ ಸ್ಟೆಪ್ಸ್ ಹತ್ಕೊಂಡು ಹೋಗೋದು ಒಂಥರ ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು. ಎಲ್ಲರೂ ಎಂಜಾಯ್ ಮಾಡಿದ್ರು. ಇಲ್ಲಿ ಜುಬೇರಿಂದ ಹಿಡಿದು ಎಲ್ಲರೂ ಎಂಜಾಯ್ ಮಾಡಿದ್ರು. ನೋಡಿ ನಮ್ಮ ಹೆಸು ಮನು ಅವರು ಸಕ್ಕ ಡ್ಯಾನ್ಸ್ ಮಾಡ್ತಿದ್ದಾರೆ. ಒಂಥರ ಚೆನ್ನಾಗಿತ್ತು. ನಾವು ಫೋಟೋನು ಕೂಡ ತೆಕ್ಕೊಂಡ್ವಿ. ಇಲ್ಲಿ ಒಂಥರ ಸೂಪರ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇದು ನೀರಲ್ಲಿ ಆಟಾಡೋದು ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ. ಅದರಲ್ಲೂ ಮುಳುಗೋ ಅಂಥದ್ದೆಲ್ಲ ಇಲ್ಲ ಅಂದರೆ ಇನ್ನೂ ಚೆನ್ನಾಗಿ ಆಟಾಡ್ಬೋದಲ್ಲ. ಸಖತ್ ಖುಷಿ ಆಗುತ್ತೆ. ಫುಲ್ ಮಳೆ ಬೀಳೋ ಥರ ಇತ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು. ಒಂಥರ ಪ್ಲೇಸೇ ಸೂಪರು. ಎಲ್ಲರೂ ಎಂಜಾಯ್ ಮಾಡಿದ್ವಿ. ಆದರೆ ನಮ್ಮ ಗೊತ್ತಲ್ಲ ಏಸು ಅಭಿ ಎಲ್ಲರನ್ನೂ ಮುಳುಗ್ಸೋದು, ಎಳಿಯೋದು, ದಬಾಕೋದು, ಬೀಳ್ಸೋದು ಬರೀ ಇದೆ ಕೆಲಸ ಎಲ್ಲೋದ್ರೂ. ನೋಡಿ ಅಲ್ಲಿ ಮುನಿನ ಫುಲ್ಲು ದಬಾಕ್ಬಿಡ್ತಿದ್ದಾನೆ, ಎತ್ಕೊಂಡು ಕೆಳಗಡೆ ಬೀಳಿಸ್ತಿದ್ದಾನೆ ನೀರಲ್ಲಿ. ಇವನು ಬರೀ ಇದೇ ಕೆಲಸ, ಎಲ್ಲರೂ ಆಟ ಆಡೋಕ್ಕೆ ಬಿಡೋಲ್ಲ, ಇದೇ ಕೆಲಸ ಮಾಡ್ತಿರ್ತಾನೆ. ಆದ್ರೂ ನಾವಂತೂ ಎಂಜಾಯ್ ಮಾಡಿದ್ವಿ. ಅವ್ರ ಕೈಗೆ ಸಿಗ್ತಿರ್ಲಿಲ್ಲ. ನಾವು ದೂರ ದೂರ ಹೋಗಿ ಸ್ವಲ್ಪ ಎಂಜಾಯ್ ಮಾಡ್ತಿದ್ವಿ. ಗೈಸ್ ಎಷ್ಟು ಚೆನ್ನಾಗಿದೆ ಅಲ್ಲ. ಇಲ್ಲಿ ಸಖತ್ ಖುಷಿ ಆಗುತ್ತೆ ನಿಜವಾಗ್ಲೂ. ತುಂಬ ಚೆನ್ನಾಗಿದೆ. ನನಗಂತೂ ಈ ನೀರು ಬೀಳೋವಂಥ ಪ್ಲೇಸ್ಗಳಂದರೆ ಸಖತ್ ಇಷ್ಟ. ಆ್ಯಕ್ಚುಲಿ ನೀರಂದ್ರೇ ಇಷ್ಟ, ನೀರಲ್ಲಿ ಆಟ ಆಡೋಕ್ಕೆ ಇಷ್ಟ. ಬಟ್ ಹಾಳೆ ಇರೋದೆಲ್ಲ ಆದರೆ ಎಲ್ಲಿ ಮುಳುಗ್ಬಿಡ್ತೀವಿ ಅನ್ನೋ ಭಯ ಇರುತ್ತೆ. ನೋಡಿ ನಮ್ಮ ಅಭಿ ಭೂಮಿನ ಬೀಳ್ಸೋದು, ಅವ್ರನ್ನೂ ಎಳೆದು ಬಿಡ್ಬಿಡೋದು, ಮನುನ ಬಿಡೋದು, ಯಶನ್ ಬೀಳ್ಸೋದು ಬರೀ ಇದೆ ಕೆಲಸ. ಎಲ್ಲರನ್ನೂ ಬರೀ ದಬಾಕೋದೇ ಕೆಲಸ ನೀರೊಳಗಡೆ. ಕೊನೆಗೆ ಅವನು ದಬಾಕಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ರು. ಬಟ್ ಆಗಲಿಲ್ಲ. ಸ್ವಲ್ಪ ಆಟ ಆಡ್ಸಿದ್ರು, ಬಿಡಲಿಲ್ಲ. ಎಳ್ದು ನೀರಲ್ಲಿ ಬಿಟ್ಟರು. ಅವ್ರಿಗೂ ನೋಡಿ ಸಾಕಾಗಿತ್ತು. ಇನ್ನು ಎಲ್ಲನೂ ದಬಾಕ್ತಿದ್ದಾನೆ, ನಾನು ದಬಾಕೋಣ ಇವನ್ನ ಅಂದ್ಬಿಟ್ಟು ಅರವಿಂದ್ ಸ್ವಲ್ಪ ಪ್ಲ್ಯಾನ್ ಮಾಡಿ ಹಸುಮನಿಗೆ ಹೇಳ್ಕೊಟ್ಟು ಒಂಚೂರು ಆಟ ಆಡಿಸಿದ್ರು. ನೋಡಿ ಸಕ್ಕತ್ತಾಗಿದೆ ನೀರಲ್ವ, ಸಖತ್ ಖುಷಿ ಆಗುತ್ತಲ್ವ. ಮಕ್ಕಳನ್ನಂತೂ ಇಂಥ ಪ್ಲೇಸಿಗೆ ಕರ್ಕೊಂಡು ಹಾಳ ಇಲ್ಲ ಏನಿಲ್ಲ, ಇಲ್ಲಿ ಎಂಜಾಯ್ ಮಾಡ್ತೀವಿ. ನೋಡಿ ಅದು ನೆನಪಿನೂ ಗೊತ್ತಿಲ್ಲ ಹೇಳಿದ್ದು ನೀರಲ್ಲಿ ಬೀಳಿಸ್ತಾನೆ ಅಂತ ತರಲೆ ಆಟಗಳನ್ನ ಆಡ್ತಾನೆ ನೀರಲ್ಲಿ. ಜುಬೇರಂತ ಒಂದು ಸೆಲ್ಫಿ ವೀಡಿಯೋ ಮಾಡ್ಕೊಂಡು ಆರಾಮಾಗಿ ಎಲ್ಲನೂ ವೀಡಿಯೋ ಮಾಡಿಕೊಂಡು ಸೈಡೆಲ್ಲ ಒಂದೊಂದು ಸೆಲ್ಫಿ ವೀಡಿಯೋ ಮಾಡ್ಕೊಂಡು ಬರ್ತಿದ್ದಾನೆ. ಆದರೂ ಅವನ್ನ ಬಿಡಲಿಲ್ಲ. ಅವನು ಜುಬೇರ್ನೂ ಕೂಡ ಹೇಳ್ಕೊಂಡ್ರು. ಅವ್ನು ವೀಡಿಯೋ ಮಾಡ್ಕೊಂಡು ಆರಾಮಾಗಿ ಬರ್ತಾಯಿದ್ದ ಸೆಲ್ಫಿ ವೀಡಿಯೋ. ಬಟ್ ಅವನ್ನೂ ಬಿಡಲಿಲ್ಲ ನಮ್ಮ ಅಭಿ. ಅವನು ಕೂಡ ನೀರಲ್ಲಿ ಹೇಳ್ಕೊಂಡು ಆಟ ಆಡಿಸ್ದ. ಬನ್ನಿ ಗೈಸ್, JRSಗೆ ಬಂದರೆ ಈ ಪ್ಲೇಸ್ನ ಮಿಸ್ ಮಾಡ್ಕೊಂಬಿಡಿ. ನಾನು ಏನಕ್ಕೆ ಈ ಪ್ಲೇಸ್ ಅಂತ ಹೊತ್ತಿ ಹೇಳ್ತಿದ್ದೀನಿ ಅಂದರೆ, ಯಾವ ಪ್ಲೇಸ್ ನಮಗೆ ಖುಷಿ ಕೊಡ್ತಿದೆ ಆ ಪ್ಲೇಸ್ನ ನಿಮಗೆ ಮತ್ತೆ ಹೇಳ್ತಿದ್ದೀನಿ. ಅದನ್ನು ನೋಡಿ ಯಾವ ಥರ ಎಂಜಾಯ್ ಮಾಡ್ತಿದ್ದಾರೆ. ನಾನಂತೂ ಅವ್ರಿಗೆ ಇಷ್ಟೊಂದು ಎಂಜಾಯ್ ಮಾಡಿದ್ದು ನೋಡಿದ್ದು ಇವಾಗಲೇ ಅಂತ ಹೇಳ್ಬೋದು. ಸಖತ್ ಎಂಜಾಯ್ ಮಾಡಿದ್ದಾರೆ ಅವರಂತೂ. ಮತ್ತು ಇಲ್ಲಿ ಕೆಳಗಡೆ ಕೂಡ ಬಂದು ಆಟಾಡ್ಬೋದು. ಪೂಲ್ ಥರ ಇದೆ ಇಲ್ಲಿ ಸಕ್ಕದಾಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಸ್ವಲ್ಪ ಮುಳುಗ್ಸೋ ಪ್ಲ್ಯಾನ್ಗಳೇ ಆಗ್ತಿತ್ತು. ನೋಡಿ ನಮ್ಮ ಹೆಸರು ನನ್ನ ಮುಳುಗ್ಸೋಕ್ಕೆ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಬಂದು ಕೊನೆಗೂ ಮುಳುಗ್ಸೇ ಬಿಟ್ಟ. ಆಗ ಮತ್ತೆ ಅರವಿಂದ್ ಅವರು ಹೆಸರನ್ನ ಇಟ್ಕೊಂಡು ಮುಳುಗ್ಸೋಕ್ಕೆ ಏನೇನೋ ಟ್ರೈ ಮಾಡಿದ್ರು. ಅಭಿ ಮತ್ತು ಅವರು ಇಬ್ಬರೂ ಅವ್ರ ಕೈಲಿ ಆಗಲೇ ಇಲ್ಲ. ಅವ್ರನ್ನೇ ಇಟ್ಕೊಂಡ್ಬಿಟ್ರು. ಮನೂ ಹೆಸರು ಸೇರ್ಕೊಂಡು. ನೋಡಿ ರಿಯಲ್ ಸ್ನೇಹಿತರು ಅಂದರೆ ಇವರು. ಆದರೂ ನಮ್ಮ ಅರುಣ ಬಗ್ಸಕ್ಕೆ ಅವ್ರ ಕೈಲಿ ಆಗಲಿಲ್ಲ, ಎಷ್ಟೇ ಟ್ರೈ ಮಾಡಿದ್ರು. ಹೀಗೆ ನೋಡಿ ಸ್ಟಾರ್ಟ್ ಆಯಿತು ಮತ್ತು ಗೇಮು. ಒಬ್ರನ್ನೊಬ್ರು ದಬಾಕೋದು ಮತ್ತು ಮುಳುಗ್ಸೋದು ಬರೀ ಇದೆ ಕೆಲಸ.
ಅವನು ನಮ್ಮ ಭೂಮಿನ ನೀರೊಳಗಡೆ ಎಳೆದ್ಬಿಟ್ಟು ಮುಳುಗಿಸ್ಬಿಟ್ಟ ಅಭಿ. ಅದಕ್ಕೆ ನಾವೇನು ಮಾಡಿದ್ವಿ, ಎಲ್ಲರೂ ಇಟ್ಕೊಂಡು ಅವನ್ನ ಮುಳುಗಿಸ್ಬೇಕು ಅಂತ ಹೇಳಿ ಮತ್ತೆಲ್ಲ ಮುಳುಗಿಸ್ತಾ ಇದ್ವಿ. ಇಲ್ಲೂ ಕೂಡ ಸಖತ್ ಎಂಜಾಯ್ ಮಾಡಿದ್ವಿ. ಆದರೆ ಅಷ್ಟೇ ಸುಸ್ತಾಗ್ಬಿಟ್ವಿ. ಒಬ್ರನ್ನೊಬ್ರು ಮುಳುಗಿಸೋದು, ಒಬ್ರನ್ನೊಬ್ರು ಹೇಳ್ಸೋದು ಬರೀ ಇದೇ ಆಗಿತ್ತು. ನೋಡಿ ಗೈಸ್ ಏನಾಗುತ್ತೆ ಅವ್ರಿಗೆ ನೀರಲ್ಲಿ ಮುಳುಗಿದ್ರೆ ಅದು ನೋಡಲ್ಲ, ಸುಮ್ಮನೆ ಹಾಕೊಂಡು ದಬ್ಬಾಕ್ಬಿಡೋದೆ. ಇಂಥವ್ನಿಗೆ ಏನು ಮಾಡೋದು? ಭೂಮಿನ ಬೀಳ್ಸಿದ್ರೆ ಮುನ್ನಿ ಎತ್ತೋದು, ಮುನ್ನಿನ ಬೀಳ್ಸಿದ್ರೆ ಭೂಮಿ ಎತ್ತೋದು, ಈ ಥರ ಮಾಡ್ಕೊಂಡಿದ್ವು ಪಾಪ ಅವೆರಡೂ. ಇನ್ನೇನು ಮಾಡೋದು, ಅವರೆಲ್ಲ ಬಂದು ದಬ್ಬಾಕೋದೇ ಕೆಲಸ ಆಗಿತ್ತಲ್ಲ. ನಮ್ಮ ಹೆಸುನು ಮಣ್ಣೂ ಭೂಮಿನೂ ಮುಟ್ಟಲ್ಲ, ಮುನ್ನಿನೂ ಮುಟ್ಟಲ್ಲ. ಇನ್ನೇನು ಮಾಡೋದು, ನನ್ನ ಹತ್ರ ಬಂದು ನನ್ನನ್ನು ದಬ್ಬಾಕೋದೇ ಕೆಲಸ ಆಗಿತ್ತು ಅವರಿಬ್ರದ್ದು. ನಾನು ಅವರು ಸಿಂಪಲಾಗಿ ಒಂದು ಡ್ಯಾನ್ಸ್ ಮಾಡ್ಕೊಂಡ್ವಿ. ನಾನು ಬೇಡ ಆದ್ರೂ ಇಲ್ಲ ಬಾ ಬೇಡ ಅಂತ ಹೇಳ್ಬಿಟ್ಟು ಅವ್ರೊಂದು ಡ್ಯಾನ್ಸ್ ಮಾಡಿಸಿದ್ರು. ಮತ್ತು ನೋಡಿ ಸ್ಟಾರ್ಟ್ ಆಯಿತು ನಮ್ಮ ಅಭಿದು ದಬಾಕ ಕೆಲಸ. ಮುನ್ನಿನ ಮುಳುಗಿಸಿ ಹೇಳ್ಸೋದೇ ಕೆಲಸ ಅವನಿಗೆ. ಭೂಮಿನೂ ಬೈತಾ ಇರ್ತಾಳೆ, ಆದರೂ ನೋಡಿ ಭೂಮಿನೂ ಬಿಟ್ಟಿಲ್ಲ. ಇವಳಾದ್ಮೇಲೆ ಅವಳಾದ್ಮೇಲೆ ಇವಳು ದಬಾಕೋದು ಹೇಳ್ಸೋದು ಅಷ್ಟೇ ಕೆಲಸ ಅವನಿಗೆ. ಅದಕ್ಕೆ ಹುಡುಗರು ಟಾರ್ಗೆಟ್ ಮಾಡ್ತಾನೇ ಇದ್ರು, ಅವನ್ನ ಮುಳುಗಿಸ್ಬೇಕು ಅಂದ್ಕೊಂಡು. ನೆಕ್ಸ್ಟು ಜುಬೇರ್ಗೆ ಟಾರ್ಗೆಟ್ ಮಾಡಿಕೊಂಡು ಜುಬೇರ್ನ ಮುಳುಗ್ಸಕ್ಕೆ ಹೋದ್ರು. ಮಕ್ಕಳು ಸುಸ್ತಾಗ್ಬಿಟ್ಟಿದ್ದು ಪಾಪ ನೀರಲ್ಲಿ ಮುಳುಗಿ. ವಿಡಿಯೋ ಲಾಂಗ್ ಇರೋದ್ರಿಂದ ಭಾಗ 2 ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.